ನಡೆದಾಡುವ ದೇವರು ನೋಡಬೇಕಾದ್ರೆ, ಮಾತನಾಡುವ ದೇವರು ನೋಡಬೇಕಾದ್ರೆ ನಾವು ಕೈಲಾಸಕ್ಕೆ ಹೋಗೋದು ಬೇಡ, ಕಾಶಿಗೆ ಹೋಗೋದು ಬೇಡ, ಎಲ್ಲಿ ಹೋಗೋದು ಬೇಡ. ಈ ಈ ಕ್ಷೇತ್ರ ಐತಲ್ಲ, ಪರಮಾತ್ಮ ನಡೆಸಿದ ಕ್ಷೇತ್ರ, ಬಂಡಿ ಒಳಗ ಮೂಡಿ ನಮ್ಮ ಪಂಡತನವನ್ನು ದೂರ ಮಾಡಿ ಕಷ್ಟ ಕಾಲಕ್ಕ ಕಣ್ಣೀರು ಒರೆಸುವಂತ ಶಿವಯೋಗಿ ಯಾರಾದ್ರಂದ್ರೆ ಅದು ಅಪ್ಪಸಲಿ ತಾತನವರ ಆಶೀರ್ವಾದ, ಅವರ ಚಿರಂಜೀವಿಯ ಹುಟ್ಟ ಹಬ್ಬ. ಹುಟ್ಟು ಮತ್ತು ಸಾವು ಮಧ್ಯ ಬದುಕು, ಇದಕ್ಕೆ ಮೂರಕ್ಕೊಂದು ಸಂಸ್ಕೃತದ. ನಾನೇನು ಮಾತಾಡೋದು, ಯಾಕಂದ್ರೆ ಟೈಮ್ ಇಲ್ಲ. ಸೃಷ್ಟಿ, ಸ್ಥಿತಿ, ಲಯ ಅಂತ. ಸೃಷ್ಟಿಕರ್ತರು ಅವರೇ, ಲಯಕರ್ತರು ಅವರೇ. ಅದಕ್ಕಾಗಿ ಹೇಳ್ತಾರ, ಲಯವನ್ನು ಮಾಡಿದವನು ನೀನೇ, ಸೃಷ್ಟಿಯನ್ನು ಮಾಡಿದವನು ನೀನೇ, ಕಾರ್ಯಕರ್ತನು ನೀನೇ. ಇವತ್ತು ಮೂಲೆಗಳಿಂದ, ಕನ್ನಡ ನಾಡಿನ ಪುಣ್ಯ ಭೂಮಿಯಿಂದ ಆಂಧ್ರ ಪ್ರದೇಶದವರೆಗೂ ಗೋಡವಾರ ಗ್ರಾಮದೊಳಗೆ ಜನನಗೊಂಡು ಇಲ್ಲಿ ಬಂದು ಮೂಡಬೇಕಾದ್ರೆ ಸಾಕ್ಷಾತ್ ಅಬ್ಬಸಲೆ ತಾತಂದ್ರೆ ನಮ್ಮ ಜೀವಕ್ಕಿಂತ ಅದ್ಭುತವಾದ ದೃಶ್ಯ ತೋರಿಸುವಂತ ಪುಣ್ಯ ಪುರುಷ. ಅಂತ ಪುಣ್ಯಾತ್ಮರ ಕಾರ್ಯಕ್ರಮಕ್ಕೆ ಬಂದವರು ನಾವೇ ಪುಣ್ಯಾತ್ಮರು. ನೋಡಿ, ಇನ್ನು ಯಾರಿಗೆ ಹೇಳಿಲ್ಲದನ ಹುಟ್ಟಬ್ಬ ಐತಂತೇಳಿ ನಮ್ಮ ಇರ್ಭದ್ರಣ್ಣವ್ರ ಒಳಗಂದ್ರು, ಇಲ್ರಿ ನಾವಿನ್ನೂ ಯಾರಿಗೆ ಹೇಳಿಲ್ಲ, ಹೇಳಾದ್ರೆ ಇಷ್ಟು ಜನ ಬಂದಾರ. ಬಹುಶಃ ಗೊತ್ತಿತ್ತು ಅಂದ್ರೆ ಈ ಗದ್ದೆ ಹೊಲ ಯಾವ ಸಾಲ್ತದ್ದಿಲ್ಲ. ಯಾಕಂದ್ರೆ ಅಪ್ಪನ ಆಶೀರ್ವಾದ ನಂಗದ. ಏನು ಬೇಡಿಲ್ಲ, ಯಾವದನ್ನು ಬಯಸೋದಿಲ್ಲ. ಬಡವನಿರಲಿ ಶ್ರೀಮಂತರಿರಲಿ, ಕರೆದವರ ಮನೆಗೆ ಶಿವನು ಬರುವನೋ ಇಲ್ಲ ಗೊತ್ತಿಲ್ಲ, ಕರೆದವರ ಮನೆಗೆ ಪರಮಾತ್ಮ ಬಾ 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 ಅಂದ್ರೆ ಬರ್ತಾನಲ್ಲ ಗೊತ್ತಿಲ್ಲ. ಆದ್ರೆ ಪುಣ್ಯ ಪುರುಷನಾಗಿರ್ತಕ್ಕಂಥ ಪರಮ ಪೂಜ್ಯ ಸದ್ಗುರು ಅಬ್ಬಸಲಿ ತಾತನ ಕರೆದ್ರೆ ಕ್ಷಣದೊಳಗೆ ಬಂದಿರ್ತಾನೆ. ಇದು ಸತ್ಯ ಮಾತು, ಸುಳ್ಳಲ್ಲ, ಹೊಗಳಿಕೆನಲ್ಲ. ಯಾಕಂದ್ರೆ ಬಡವರಿಗೆ ಗೊತ್ತು ಆತನ ಕರ್ತೃ, ಆತನ ನೇಮ, ಆತನ ನಿತ್ಯ. ಅದಕ್ಕೆ ಅವ್ರ ಮೇಲೆ ಒಂದು ಪದ ಬರೆದಿನಿ ನಾನು, ಲಾಸ್ಟಿಗೆ ಹಾಡ್ತೀನಿ. ನಾನು ಈಗ ಹಾಡಂಗಿಲ್ಲ. ನಮ್ಮ ಗವಾಯಿಗಳು ಅದ್ಭುತ ಹಾಡ್ತಾರೆ, ಒಳ್ಳೆ ತಬಲ ಆರ್ಟಿಸ್ಟ್. ನೋಡ್ರಿ, ಟಿವಿ ಒಳಗೆ ಚಂದನ ಟಿವಿಯಾಗ ಹಾಡೋದ್ರನ್ನೆಲ್ಲ ಟಿವಿಯಾಗ ಸಹಿತ ಹಾಡುವಂತ ಕಲಾವಿದರನ್ನ. ಮುಂಜಾನೆ ಒಂದೇ ಮಾತು ಅಪ್ಪರು ಫೋನ್ ಹಚ್ಚಿದ್ರು, ಏ ಶಾಸ್ತ್ರಿ ಅಂತ ಹೇಳ್ರಿ ಬುದ್ಧಿ ಅಂದೆ. ಎಲ್ಲಿದ್ದೀರಿ ಅಪ್ಪರ? ಬುದ್ಧಿ ನಿಮ್ಮ ಆಶೀರ್ವಾದ ಹೇಳ್ರಿ ಅಂದೆ. ನೀ ಏನು ಮಾಡ್ತೀವಿ ಗೊತ್ತಿಲ್ಲ, ಸಾಯಂಕಾಲ 6 ಗಂಟೆ ಕಾರ್ಯಕ್ರಮಕ್ಕೆ ಇಲ್ಲಿ ಇರ್ಬೇಕು ಅಂದ್ರು. ಅಪ್ಪನ ವಾಣಿ ನೋಡ್ರಿ ಹೆಂಗೈತಿ. ಬೇರೆ ಕಡೆ ಇದ್ದು ಒಂದು ಕಾರ್ಯಕ್ರಮ, ಅದನ್ನು ಬೇರೆಯವ್ರಿಗೆ ಒಪ್ಪಿಸಿ 3 ಮಂದಿ ಕಲಾವಿದರು ಅವರ ಮಾತಿಗೆ ಆ ಕಾರ್ ತಗೊಂಡು ಬಂದಾಗ 5 ನಿಮಿಷ ರೆಡಿಯಾಗಿ ಇಲ್ಲಿ ತಂದು ಹಚ್ಚಾರಂದ್ರೆ ಇದು ಯಾರ ಆಶೀರ್ವಾದ? ಅಪ್ಪಸಲಿ ಪರಮ ಪೂಜ್ಯ ತಾತನ ಆಶೀರ್ವಾದ. ಅದಕ್ಕಪ್ಪ ನಡ್ಕೊಂಡೆ ದುಡ್ಕೊಂಡೆ ಪಡ್ಕೊಂಡೆ ಅಂತ ಹೇಳ್ತಾರೆ. ಈಗಿನ ಮಂದಿ ನಡ್ಕೊಳ್ಳಂಗೂ ಇಲ್ಲ, ದುಡ್ಕೊಳ್ಳಂಗೂ ಇಲ್ಲ, ಪಡ್ಕೊಳ್ಳೋದಂತೂ ದೂರ ಹೋದ್ ಬಿಡೋದು. ಜಲ್ದಿ ಬೇಕಂತಾರೆ. ಒಟ್ಟು ಎಲ್ಲದೂ ಜಲ್ದಿ ಬೇಕು. ಬಂಗಾರ ಜಲ್ದಿ ಬೇಕು, ಬೆಳ್ಳಿ ಜಲ್ದಿ ಬೇಕು. ಹುಚ್ಚ ಬಂಗಾರ ಬೆಳ್ಳಿಕ್ಕಿಂತ ಮಾತನಾಡುವ ದೇವರು ಸಿಕ್ಕಾನ. ನಮ್ಮ ಸಲುವಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಸಲುವಾಗಿ ಅವರು ಆರಾಧನೆ ಮಾಡ್ತಾರೆ, ನಮ್ಮ ಸಲುವಾಗಿ ಎಲ್ಲಿ ಕರೆದ್ರು ಬರ್ತಾರ. ಆ ತಾತ ಎಲ್ಲಿ ಕರೆದ್ರು ಬರ್ತಾನ. ಅದಕ್ಕೆ ಹೇಳ್ತಾರ ಬಹಳ ಸೊಗಸಾಗಿ, ಇಂಥ ಗುರುವಿನ ಪಡೆದ ನಾವೇ ಧನ್ಯಾತ್ಮರು, ನಾವೇ ಪುಣ್ಯಾತ್ಮರು, ನಾವೇ ಶ್ರೇಷ್ಠವಂತರು. ಗುರು ಇಲ್ಲದನು, ಶಿವ ಇಲ್ಲದನು ಗೊತ್ತಿಲ್ಲ, ಆದರೆ ಶಿವನಿಗಿಂತ ಗುರು ಅಧಿಕ. ಅದಕ್ಕೆ ಹೇಳ್ತಾರೆ ಅಂತ ಗುರುವಿನ ಆಶೀರ್ವಾದ ಪಡ್ಕೊಳಕ್ಕೆ ನೀವೆಲ್ಲ ಬಂದಿರಿ. ಬಹಳ ಖುಷಿಯಾಗ್ಯದ. ತಾತ ನೋಡ್ರಿ, ಯಾವಾಗಾರ ನೋಡ್ರಿ ನೀವು ಹಸನ್ಮುಖ ಯಾವಾಗ ನೋಡ್ರಿ ನಗು ಮುಖ ಇರ್ತದೆ ಅಪ್ಪಂದು. ಯಾಕೆ? ಬಡವರ ಕಷ್ಟವನ್ನು ತನ್ನ ಪಾದದಾಗ ಹಾಕೊಂಡು ತನ್ನ ನಗುಮುಖದಿಂದ ಇರ್ತಾನೆ. ಅದಕ್ಕೆ ನಗಮುಖದ ಚೆಂದಿರ ಅಂತಾರೆ ಅವರಿಗೆ. ಎಂಥ ಅದ್ಭುತವಾದ ತಾತ. ಅಂತ ತಾತನ ಆಶೀರ್ವಾದ ನಮಗೂ ನಿಮಗಿರಲಿ. ನಮ್ಮ ಶ್ರೀಕಂಠದ ಗಾಯಕ, ಕನ್ನಡ ನಾಡಿನ ಖ್ಯಾತ ಗಾಯಕ ಭೋಜರಾಜ ಗವಾಯಿಗಳಿಗೆ ಹಾಕಿ ಜೋರಾಗಿ ಚಪ್ಪಾಳೆ.